ನಮಸ್ಕಾರ ಗೆಳೆಯರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಭಗವಂತ ಒಬ್ಬ ಹೆಣ್ಣಿನ ಮಡಿಲನ್ನು ಮತ್ತೆ ತುಂಬಿಸಿದಾಗ ಅವಳು ಕೇವಲ ತಾಯಿಯಾಗುವುದು ಮಾತ್ರವಲ್ಲ, ತನ್ನ ಇಡೀ ಪ್ರಪಂಚವನ್ನು ಮರುಜೀವಿಸಲು ಆರಂಭಿಸುತ್ತಾಳೆ ಎಂದು ಹೇಳಲಾಗುತ್ತದೆ. ಆರಾಧ್ಯಳಿಗೆ ದೇವರು ಎರಡನೇ ಮಗಳ ರೂಪದಲ್ಲಿ ಆಶೀರ್ವಾದ ನೀಡಿದಾಗ ಅವಳ ಭವಿಷ್ಯವನ್ನು ಭದ್ರಪಡಿಸಲು ಪತಿ ಸಮೀರ್ ಉದ್ಯೋಗದ ಹುಡುಕಾಟದಲ್ಲಿ ದುಬೈಗೆ ಹೋದನು. ಕೆಲವೇ ತಿಂಗಳುಗಳು ಕಳೆದಿರಬಹುದು. ಮನೆಯ ಅತ್ತೆ ಸಂಬಂಧಗಳೇ ನಾಚುವಂತಹ ಕ್ರೌರ್ಯವನ್ನು ಪ್ರದರ್ಶಿಸಿದಳು. ಅವಳು ಆರಾಧ್ಯಳ ಇಬ್ಬರು ಪುಟ್ಟ ಹೆಣ್ಣುಮಕ್ಕಳನ್ನು ಮಾರಿಬಿಟ್ಟಳು ಮತ್ತು ಇಡೀ ಪ್ರದೇಶದಲ್ಲಿ ಮಕ್ಕಳನ್ನು ಯಾರೋ ಅಪಹರಿಸಿದ್ದಾರೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಿದಳು. ತನ್ನ ಮಕ್ಕಳನ್ನು ಕಳೆದುಕೊಂಡ ಆರಾಧ್ಯ ಹುಚ್ಚಿಯಂತೆ ಗಲ್ಲಿಗಳಲ್ಲಿ, ರಸ್ತೆಗಳಲ್ಲಿ ಮತ್ತು ಚೌಕಗಳಲ್ಲಿ ಅವರನ್ನು ಹುಡುಕುತ್ತಾ ಅಲೆದಾಡಿದಳು ಮತ್ತು ಕಾಲಕ್ರಮೇಣ ನಿಜವಾಗಿಯೂ ಮಾನಸಿಕ ಸಮತೋಲನ ಕಳೆದುಕೊಂಡಳು. ಇತ್ತ ಅತ್ತೆ ತನ್ನ ಮಗನಿಗೆ ಫೋನ್ ಮಾಡಿ, ನಿನ್ನ ಹೆಂಡತಿ ತನ್ನ ಪ್ರಿಯತಮನ ಜೊತೆ ಓಡಿಹೋಗಿದ್ದಾಳೆ ಎಂದು ಹಸಿ ಸುಳ್ಳು ಹೇಳಿದಳು. 4 ವರ್ಷಗಳು ಉರುಳಿದವು. ಅದೇ ಅತ್ತೆ ಈಗ ತನ್ನ ಮಗ ಸಮೀರ್ಗೆ ಎರಡನೇ ಮದುವೆಯನ್ನು ನಿಶ್ಚಯಿಸಿದಳು. ಅವಳು ಹೊಸ ಸೊಸೆಯನ್ನು ಮನೆಗೆ ತರಲು ಮೆರವಣಿಗೆಯೊಂದಿಗೆ ಹೋಗುತ್ತಿದ್ದಾಗ ಇದ್ದಕ್ಕಿದ್ದಂತೆ ಗಾಡಿಯ ಮುಂದೆ ಒಂದು ಭೀಕರ ಅಪಘಾತ ಸಂಭವಿಸಿತು. ಸಮೀರ್ನ ಎದೆ ಜಲ್ಲೆಂದಿತು, ಏಕೆಂದರೆ ಗಾಡಿಯ ಎದುರು ಕೈಯಲ್ಲಿ ವರಮಾಲೆ ಹಿಡಿದು ಅವನೇ ನಿಂತಿದ್ದನು. ಸುತ್ತಲೂ ಶುಭಾಶಯಗಳ ಗದ್ದಲವಿತ್ತು. ಸಮೀರ್, ವಧುವಿನ ಕೊರಳಿಗೆ ಮಾಲೆ ಹಾಕು ಎಂದು ಯಾರೋ ಕೂಗುತ್ತಿದ್ದರು. ಸಮೀರ್ ಒಮ್ಮೆ ತನ್ನ ಕೈಯಲ್ಲಿದ್ದ ವರಮಾಲೆಯನ್ನು ನೋಡಿದನು ಮತ್ತು ಇನ್ನೊಮ್ಮೆ ಸಂತೋಷದಿಂದ ಮಿಂಚುತ್ತಿದ್ದ ತನ್ನ ತಾಯಿಯ ಮುಖವನ್ನು ನೋಡಿದನು. ಈ ಮದುವೆಯಿಂದ ತನಗೆ ಕಿಂಚಿತ್ತೂ ಸಂತೋಷವಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಆದರೂ ಅವನ ತಾಯಿ ಬಹಳ ಖುಷಿಯಾಗಿದ್ದಳು. ಸಮೀರ್ ಯಾವುದೋ ಬೇರೆಯದೇ ಲೋಕದಲ್ಲಿ ಕಳೆದುಹೋದನು. ಅವನ ಮೊದಲ ಮದುವೆಯ ದೃಶ್ಯಗಳು ಕಣ್ಣೆದುರು ಹಾದುಹೋದವು ಮತ್ತು ಆರಾಧ್ಯಳ ನಗುಮುಖ ನೆನಪಾದಾಗ ಅವನ ಎದೆಯಾಳದಿಂದ ತಣ್ಣನೆಯ ನಿಟ್ಟುಸಿರು ಬಂದಿತು. 9 ವರ್ಷಗಳ ಹಿಂದಿನ ಆ ದಿನ ಅವನಿಗೆ ನೆನಪಾಯಿತು. ಅಂದು ಕೂಡ ಅವನು ಹೀಗೆಯೇ ವರನಾಗಿ ತನ್ನ ತಾಯಿಯ ಆಯ್ಕೆಯ ಹುಡುಗಿಯನ್ನು ಜೀವನ ಸಂಗಾತಿಯಾಗಿ ಮನೆಗೆ ತರುತ್ತಿದ್ದನು. ಆರಾಧ್ಯಳನ್ನು ಸಮೀರ್ನ ತಾಯಿಯೇ ಇಷ್ಟಪಟ್ಟಿದ್ದಳು. ಆದರೆ ಮೊದಲ ನೋಟದಲ್ಲೇ ಸಮೀರ್ ಅವಳಿಗೆ ಮನಸೋತಿದ್ದನು. ಅವಳು ಎಷ್ಟು ಮುಗ್ಧಳಾಗಿದ್ದಳು! ಆ ಸುಂದರ ಸಮಯ ಕಣ್ಮುಚ್ಚಿಬಿಡುವುದರೊಳಗೆ ಕಳೆದು ಹೋಗಿತ್ತು. ಸಮೀರ್ನ ಹೃದಯದಲ್ಲಿ ಕ್ಷಣಕಾಲ ಆರಾಧ್ಯಳ ಮೇಲೆ ಪ್ರೀತಿ ಚಿಗುರಿತು. ಆದರೆ ಮರುಕ್ಷಣವೇ ಆ ಪ್ರೀತಿಯ ಮೇಲೆ ದ್ವೇಷದ ದಪ್ಪ ಪದರ ಆವರಿಸಿತು. ತನ್ನ ಪ್ರೀತಿಯಲ್ಲಿ ಎಲ್ಲಿ ಕೊರತೆಯಾಯಿತು ಎಂದು ಆರಾಧ್ಯ ಇಂತಹ ದೊಡ್ಡ ಹೆಜ್ಜೆ ಇಟ್ಟಳು ಎಂದು ಅವನಿಗೆ ಅನ್ನಿಸತೊಡಗಿತು. ಈ ಕಥೆಯ ಮುಂದಿನ ಭಾಗದಲ್ಲಿ ಏನಾಗಬಹುದು? ಆ ಸತ್ಯ ಸಮೀರ್ಗೆ ತಿಳಿಯುವುದೇ? ಅವಳು ತನ್ನ ನಿಷ್ಠೆಗೆ ಈ ರೀತಿಯ ಉಡುಗೊರೆ ನೀಡಿದ್ದಾಳೆ ಮತ್ತು ತನ್ನ ಹೃದಯವನ್ನು ಒಡೆದಿದ್ದಾಳೆ ಎಂದು ಸಮೀರ್ಗೆ ಅನಿಸಿತು. ತನ್ನ ಹೆಂಡತಿ ತನಗೆ ಎಂತಹ ದ್ರೋಹ ಮಾಡಿದ್ದಾಳೆ ಎಂದರೆ ಇಡೀ ಹೆಂಗುಕುಲದ ಮೇಲೆಯೇ ಅವನಿಗೆ ನಂಬಿಕೆ ಹೊರಟು ಹೋಯಿತು. ಅಷ್ಟರಲ್ಲಿ ಮತ್ತೆ ಗದ್ದಲ ಶುರುವಾಯಿತು. ಬೇಗ ಮಾಡಿ, ಶುಭ ಮುಹೂರ್ತ ಮೀರಿ ಹೋಗುತ್ತಿದೆ ಎಂದು ಪಂಡಿತರು ಹೇಳಿದರು. ಸಮೀರ್ ಎಚ್ಚೆತ್ತುಕೊಂಡನು. ಅವನ ಪಕ್ಕದಲ್ಲಿದ್ದ ತಾಯಿ ಅವನ ತೋಳನ್ನು ಹಿಡಿದು ಅಲುಗಾಡಿಸಿದಳು. ಅಂದು 9 ವರ್ಷಗಳ ಹಿಂದೆ ಆ ನಿರ್ಧಾರ ತಾಯಿಯದ್ದಾಗಿತ್ತು. ಇಂದು ಕೂಡ ಅವನು ತಾಯಿಯ ಇಚ್ಛೆಯ ಮುಂದೆ ಅಸಹಾಯಕನಾಗಿದ್ದನು. ಅವನು ಕನಸಿನ ಲೋಕದಿಂದ ಹೊರಬಂದನು. ಮನಸ್ಸನ್ನು ಕಲ್ಲು ಮಾಡಿಕೊಂಡು ವರಮಾಲೆಯನ್ನು ವಧುವಿನ ಕೊರಳಿಗೆ ಹಾಕಿದನು. ಮದುವೆ ಮುಗಿಯಿತು, ಬೀಳ್ಕೊಡುಗೆಯಾಯಿತು ಮತ್ತು ಅವನು ತನ್ನ ಹೊಸ ವಧು ಕಾವ್ಯಾಳನ್ನು ಗಾಡಿಯಲ್ಲಿ ಕೂರಿಸಿಕೊಂಡು ಮನೆಯ ಕಡೆಗೆ ಹೊರಟನು. ತನ್ನ ಮುಂದಿನ ಜೀವನದಲ್ಲಿ ಹಳೆಯ ನೆನಪುಗಳಿಗೆ ಜಾಗ ನೀಡುವುದಿಲ್ಲ ಎಂದು ಅವನು ಮನಸ್ಸಿನಲ್ಲೇ ನಿರ್ಧರಿಸಿದ್ದನು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಗಾಡಿ ದಾರಿಯಲ್ಲಿದ್ದಾಗ ಇದ್ದಕ್ಕಿದ್ದಂತೆ ಒಬ್ಬ ಭಿಕ್ಷುಕ ಬಂದು ಸಮೀರ್ನ ಗಾಡಿಗೆ ಡಿಕ್ಕಿ ಹೊಡೆದನು. ಡ್ರೈವರ್ ಸಮಯಕ್ಕೆ ಸರಿಯಾಗಿ ಬ್ರೇಕ್ ಹಾಕದಿದ್ದರೆ ಏನಾಗುತ್ತಿತ್ತೋ ದೇವರಿಗೆ ಗೊತ್ತು. ಸಮೀರ್ ಗಾಡಿಯಿಂದ ಕೆಳಗಿಳಿದು ಕೋಪದಿಂದ ಆ ಭಿಕ್ಷುಕನನ್ನು ಬಯ್ಯತೊಡಗಿದನು. ಸಮೀರ್ನ ಧ್ವನಿಯನ್ನು ಕೇಳಿದ ಆ ವ್ಯಕ್ತಿ ಅವನನ್ನು ನೋಡಿದನು. ಗುರುತಿಸಲು ಅವನಿಗೆ ಕೆಲವೇ ಕ್ಷಣಗಳು ಬೇಕಾಯಿತು. ಸಮೀರ್ನ ಮುಖ ಬೆಳಿಚಿಕೊಂಡಿತು, ಏಕೆಂದರೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಒಂದು ಕಾಲದಲ್ಲಿ ಆರಾಧ್ಯಳ ಹೆರಿಗೆ ಸಮಯದಲ್ಲಿದ್ದ ಅದೇ ನರ್ಸ್ ಹಾಕಿದ್ದಳು. ಆಗ ಆ ಹೆಣ್ಣುಮಗಳು ಗಾಡಿಯ ಬಾಗಿಲು ತೆರೆದು ಹೊರಬಂದಳು. ಅವಳ ಕೈಯಲ್ಲಿ ಒಂದು ಪುಟ್ಟ ಮಗುವಿತ್ತು. ಅವಳು ನಗುತ್ತಾ ಮಗುವನ್ನು ಸಮೀರ್ನ ಕರೆಗೆ ಚಾಚಿ ಹೇಳಿದಳು, ಅಭಿವಂದನೆಗಳು, ದೇವರು ನಿಮಗೆ ಮುದ್ದಾದ ಹೆಣ್ಣು ಮಗುವನ್ನು ನೀಡಿದ್ದಾನೆ. ಸಮೀರ್ ನಗುತ್ತಾ ತನ್ನ ಮಗುವನ್ನು ಎದೆಗೆ ಅಪ್ಪಿಕೊಂಡು ಅವಳ ಹಣೆಗೆ ಮುತ್ತಿಟ್ಟನು. ಆದರೆ ಮರುಕ್ಷಣವೇ ಅವನ ಹೃದಯದಲ್ಲಿ ಆತಂಕ ಶುರುವಾಯಿತು. ತನಗೆ ಮತ್ತೆ ಹೆಣ್ಣುಮಗು ಹುಟ್ಟಿದೆ ಎಂದು ತಾಯಿಗೆ ತಿಳಿದರೆ ಅವರು ಆರಾಧ್ಯ ಮತ್ತು ಮಕ್ಕಳ ಮೇಲೆ ಏನೆಲ್ಲ ದೌರ್ಜನ್ಯ ಮಾಡಬಹುದು ಎಂದು ಯೋಚಿಸಿದನು. ತಾಯಿ ಇದುವರೆಗೂ ತನ್ನ ದೊಡ್ಡ ಮಗಳು ಪಿಯರಳನ್ನು ಕೂಡ ಮನಸ್ಸಿನಿಂದ ಒಪ್ಪಿಕೊಂಡಿರಲಿಲ್ಲ. ಇಷ್ಟೆಲ್ಲ ಯೋಚಿಸುತ್ತಾ ಸಮೀರ್ ಪರೇಶಾನಿಯಾದನು. ಅವನಿಗೆ 2 ವರ್ಷಗಳ ಹಿಂದಿನ ಆ ದೃಶ್ಯ ನೆನಪಾಯಿತು. ಅಂದು ಪಿಯರಳ ಜನ್ಮವಾದಾಗ ಸಮೀರ್ ಆರಾಧ್ಯಳನ್ನು ಆಸ್ಪತ್ರೆಗೆ ಕರೆತಂದಿದ್ದನು ಮತ್ತು ತುಂಬಾ ಸಂತೋಷವಾಗಿದ್ದನು. ದೇವರು ತನಗೆ ಚಂದಿರನಂತಹ ಮಗಳನ್ನು ನೀಡಿದ್ದನು. ಅವಳು ಅಚ್ಚು ಅವಳ ತಾಯಿಯಂತೆಯೇ ಇದ್ದಳು. ಸಮೀರ್ ಅವಳ ಕೆನ್ನೆಗೆ ಮುತ್ತಿಟ್ಟು,
ಪಿಯಾ ಎಂದು ಹೆಸರಿಟ್ಟಿದ್ದನು. ಆ ಪುಟ್ಟ ಮಗುವನ್ನು ನೋಡಿ ಅವನ ಕಣ್ಣಲ್ಲಿ ಆನಂದ ಬಾಷ್ಪ ಬಂದಿತ್ತು. ಅವನು ತನ್ನ ಕಣ್ಣೀರು ಒರೆಸಿಕೊಂಡು ತನ್ನ ತಾಯಿಯ ಬಳಿ ಮಗುವನ್ನು ನೀಡಿ ಹೇಳಿದನು, ನೋಡಿಯಮ್ಮ, ದೇವರು ನಮಗೆ ಎಷ್ಟು ಮುದ್ದಾದ ಮಗಳನ್ನು ನೀಡಿದ್ದಾನೆ. ಅವಳ ಕಣ್ಣುಗಳು, ತುಟಿಗಳು ಎಲ್ಲ ಅವಳ ತಾಯಿಯಂತೆಯೇ ಇವೆ ಅಲ್ವಾ? ಸಮೀರ್ನ ಸಂತೋಷವನ್ನು ಕಂಡು ಅವನ ತಾಯಿ ಇಷ್ಟವಿಲ್ಲದಿದ್ದರೂ ಮುಂದೆ ಬಂದು ಮೊಮ್ಮಗುವನ್ನು ದೂರದಿಂದಲೇ ನೋಡಿ ಹೇಳಿದರು, ಹೌದು, ತುಂಬಾ ಸುಂದರವಾಗಿದ್ದಾಳೆ. ಅವಳ ಅಮ್ಮನಂತೆಯೇ ಬೆಳ್ಳಗಿದ್ದಾಳೆ. ಆದರೆ ತನ್ನ ತಂದೆಯ ಮೇಲೆ ಹೊರೆಯಾಗಲು ಹುಟ್ಟಿದ್ದಾಳೆ. ತಾಯಿ ಈ ಮಾತುಗಳು ಸಮೀರ್ನ ಮನಸ್ಸನ್ನು ನೋಯಿಸಿದವು. ಅವನು ಕೇಳಿದನು, ಏನಾಯ್ತಮ್ಮ, ಮೊಮ್ಮಗಳನ್ನು ಕಂಡು ನಿಮಗೆ ಖುಷಿಯಾಗಲಿಲ್ಲವೇ? ಈ ಪ್ರಶ್ನೆಗೆ ಅವನ ತಾಯಿ ಮುಖ ತಿರುಗಿಸಿ ಹೇಳಿದರು, ಖುಷಿಯೇನೋ ಇದೆ, ಆದರೆ ನಿನ್ನ ಹೆಂಡತಿ ಮೊದಲ ಮಗುವನ್ನೇ ಗಂಡು ಮಗುವಾಗಿ ಹೆತ್ತಿದ್ದರೆ ನನ್ನ ವಾರಸುದಾರ ಸಿಗುತ್ತಿದ್ದನಲ್ಲವೇ? ಇವಳುದ್ದೇನಿದೆ, ಒಂದು ದಿನ ತುಂಬಾ ವರದಕ್ಷಿಣೆ ತಗೊಂಡು ಇನ್ನೊಬ್ಬರ ಮನೆಗೆ ಹೋಗುತ್ತಾಳೆ. ಸಮೀರ್ಗೆ ಈ ಮಾತು ಇಷ್ಟವಾಗಲಿಲ್ಲ. ಆದರೆ ಅವನ ತಾಯಿಯ ಆಲೋಚನೆ ಹಳೆಯ ಕಾಲದ್ದಾಗಿತ್ತು. ಅಲ್ಲಿ ಗಂಡು ಮಗುವನ್ನೇ ವಾರಸುದಾರ ಎಂದು ನಂಬಲಾಗುತ್ತಿತ್ತು. ತಾಯಿ ಹೇಳತೊಡಗಿದಳು, ಗಂಡು ಮಗುವಾಗಿದ್ದರೆ ಇಡೀ ಕುಟುಂಬದಲ್ಲಿ ನನ್ನ ಮರ್ಯಾದೆ ಹೆಚ್ಚಾಗುತ್ತಿತ್ತು. ಸಮೀರ್ ಮೌನವಾಗಿ ಅದೆಲ್ಲವನ್ನೂ ಕೇಳಿಸಿಕೊಂಡನು. ಆದರೆ ಅವನಿಗೆ ಮಗನು ಮತ್ತು ಮಗಳು ಇಬ್ಬರೂ ಸಮಾನರಾಗಿದ್ದರು. ತಾಯಿ ಅಸಮಾಧಾನದಿಂದಲೇ ಮೊಮ್ಮಗುವನ್ನು ಎತ್ತಿಕೊಂಡರು. ಆದರೆ ಅವರ ಮುಖದಲ್ಲಿನ ಅಸಹ್ಯ ಎದ್ದು ಕಾಣಿಸುತ್ತಿತ್ತು. ಈ ಕಥೆಯ ಮುಂದಿನ ಭಾಗದಲ್ಲಿ ಅತ್ತೆಯ ಕುತಂತ್ರ ಬಯಲಾಗುತ್ತದೆ. ಸಮೀರ್ ತನ್ನ ತಾಯಿಯ ಮೇಲೆ ಇಟ್ಟಿದ್ದ ಪ್ರೀತಿಯಿಂದಾಗಿ ಅವಳು ತೋರಿಸುತ್ತಿದ್ದ ನಕಲಿ ಮಮತೆಯನ್ನು ನಂಬಿದ್ದನು. ಆರಾಧ್ಯಳ ಜೊತೆ ಸಮೀರ್ನ ಮದುವೆಯೂ ಅವನ ತಾಯಿಯ ಇಚ್ಛೆಯಂತೆಯೇ ನಡೆದಿತ್ತು ಮತ್ತು ಸಮೀರ್ ಕೂಡ ಸಂತೋಷದಿಂದ ತಾಯಿಯ ಮಾತಿಗೆ ತಲೆಬಾಗಿದ್ದನು. 2ನೇ ಬಾರಿ ಆರಾಧ್ಯ ಗರ್ಭಿಣಿಯಾದಾಗ ಅವನ ತಾಯಿ, ಈ ಬಾರಿ ನನ್ನ ಸಮೀರ್ನ ವಂಶವನ್ನು ಬೆಳೆಸಲು ಮೊಮ್ಮಗನೇ ಬೇಕು ಎಂದು ಹಠ ಹಿಡಿದಿದ್ದಳು. ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುವ ಕುಟುಂಬ ಸಮೀರ್ನದ್ದಾಗಿತ್ತು. ತಾಯಿಯ ಈ ಆಲೋಚನೆ ಸಮೀರ್ಗೆ ನೋವು ನೀಡುತ್ತಿತ್ತು. ಆದರೆ ಇಂದು ದೇವರು ಅವನಿಗೆ 2ನೇ ಮಗಳನ್ನೇ ನೀಡಿದ್ದನು. ಮಗಳನ್ನು ಎತ್ತುಕೊಂಡಾಗ ಸಮೀರ್ಗೆ ಖುಷಿಯಾದರೂ ತಾಯಿಯ ಮಾತುಗಳು ಆ ಸಂತೋಷವನ್ನು ನುಂಗಿಹಾಕುತ್ತಿದ್ದವು. ಸಮೀರ್ ತನ್ನ ಮನಸ್ಸನ್ನು ಸಮಾಧಾನಪಡಿಸಿಕೊಂಡು ಆರಾಧ್ಯಳಿದ್ದ ಕೋಣೆಗೆ ಹೋದನು. ಆರಾಧ್ಯಳಿಗೆ ಪ್ರಜ್ಞೆ ಬಂದಿತ್ತು. ಆದರೆ ಅವಳ ಮುಖದಲ್ಲಿ ಭಯ ಎದ್ದು ಕಾಣುತ್ತಿತ್ತು. ಅವಳಿಗೆ ಅತ್ತೆಯ ಬೆದರಿಕೆಗಳು ಪದೇ ಪದೇ ನೆನಪಾಗುತ್ತಿದ್ದವು. ಆರಾಧ್ಯ 2ನೇ ಬಾರಿ ಗರ್ಭಿಣಿಯಾದಾಗಿನಿಂದಲೂ ಅತ್ತೆ, ಈ ಬಾರಿ ಗಂಡು ಮಗುವನ್ನು ನೀಡದಿದ್ದರೆ ನಿನ್ನನ್ನು ಮತ್ತು ಮಕ್ಕಳನ್ನು ಮನೆಯಿಂದ ಹೊರಹಾಕುತ್ತೇನೆ ಅಥವಾ ಸಮೀರ್ಗೆ 2ನೇ ಮದುವೆ ಮಾಡುತ್ತೇನೆ ಎಂದು ಹೆದರಿಸುತ್ತಿದ್ದಳು. ಅತ್ತೆಯೂ ಸಮೀರ್ಗೆ ಈ ವಿಷಯ ತಿಳಿಸದಂತೆ ಆರಾಧ್ಯಳಿಗೆ ಕಟ್ಟುನಿಟ್ಟಾಗಿ ತಾಕೀತು ಮಾಡಿದ್ದಳು. ಹೆದರುತ್ತಲೇ ಆರಾಧ್ಯ ತನ್ನ ಮಗುವಿನೊಂದಿಗೆ ಸಮೀರ್ ಜೊತೆ ಮನೆಗೆ ಬಂದಳು. ಅಂಗಳದಲ್ಲಿ ಅತ್ತೆ ಮೊಮ್ಮಗ ಬರಬಹುದೇ ಎಂದು ಕಾತರದಿಂದ ಕಾಯುತ್ತಿದ್ದಳು. ಸಮೀರ್ ಮಗುವನ್ನು ಎತ್ತುಕೊಂಡು ಒಳಗೆ ಬಂದು, ಅಭಿನಂದನೆಗಳು ಅಮ್ಮ, ನೀವು ಮತ್ತೆ ಮೊಮ್ಮಗಳ ಅಜ್ಜಿಯಾಗಿದ್ದೀರಿ ಎಂದು ನಗುತ್ತಾ ಹೇಳಿದನು. ಇದನ್ನು ಕೇಳಿದೊಡನೆ ಸಮೀರ್ನ ತಾಯಿ ಬೆಚ್ಚಿಬಿದ್ದು ಎದ್ದು ನಿಂತಳು. ಸಮೀರ್ ಮಗುವನ್ನು ಹಿಡಿದುಕೊಳ್ಳದಿದ್ದರೆ ಮಗು ಕೆಳಗೆ ಬೀಳುತ್ತಿತ್ತು. ಅವಳು ನಂಬಲಾಗದೆ ಕೇಳಿದಳು, ಸಮೀರ್, ಏನ್ ಹೇಳಿದೆ? ಇದು ಗಂಡೋ ಅಥವಾ ಹೆಣ್ಣೋ? ಸಮೀರ್ ತಡಬಡಾಯಿಸುತ್ತಾ, ಅಮ್ಮ, ಹೆಣ್ಣು ಮಗು ಹುಟ್ಟಿದೆ ಎಂದನು. ಅತ್ತೆ ಆಘಾತದಿಂದ ಸೋಫಾದ ಮೇಲೆ ಕುಸಿದು ಬಿದ್ದಳು. ಮಗುವನ್ನು ಒಮ್ಮೆಯೂ ನೋಡದ ಅವಳು, ಮತ್ತೆ ಹೆಣ್ಣೆ, ಸಮೀರ್, ನಾನು ಮೊಮ್ಮಗನ ಮುಖ ನೋಡದೆಯೇ ಸತ್ತು ಹೋಗುತ್ತೇನೆ ಅನ್ನಿಸುತ್ತದೆ ಎಂದು ರೋದಿಸತೊಡಗಿದಳು. ತಾಯಿಯ ಗದ್ದಲದಿಂದ ಸಮೀರ್ ಕಂಗಾಲಾದನು. ಅವನು ಮಗುವನ್ನು ಆರಾಧ್ಯಳ ಮಡಿಲಿಗೆ ನೀಡಿದನು. ಆರಾಧ್ಯ ಯಾವುದೋ ದೊಡ್ಡ ಅಪರಾಧ ಮಾಡಿದಂತೆ ಸುಮ್ಮನೆ ನಿಂತಿದ್ದಳು. ಸಮೀರ್ ತಾಯಿಯನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದಾಗ ಅವಳು ಉಲ್ಟಾ ಅವನನ್ನೇ ಬಯ್ಯತೊಡಗಿದಳು. ನನ್ನಿಂದ ದೊಡ್ಡ ತಪ್ಪಾಯಿತು. ನಿನ್ನ ಮದುವೆಗೆ ಇಂತಹ ಹುಡುಗಿಯನ್ನು ಆರಿಸಿಕೊಂಡೆ. ಇವಳು ಬರೀ ಹೆಣ್ಣು ಮಕ್ಕಳನ್ನೇ ಹೆರಬಲ್ಲಳು. ಇವಳಿಗೆ ಅವಳ ಪ್ರಿಯತಮನ ಜೊತೆಯೇ ಸಂಬಂಧವಿತ್ತು, ಆದರೆ ನಾನು ನಿನ್ನ ಜೊತೆ ಮದುವೆ ಮಾಡಿಸಿದೆ ಎಂದು ಹುಚ್ಚಿಯಂತೆ ಮಾತನಾಡಿದಳು. ಸಮೀರ್ ಆಘಾತದಿಂದ ತಾಯಿಯ ಮಾತುಗಳನ್ನು ಕೇಳುತ್ತಿದ್ದನು. ಆರಾಧ್ಯ ಅವನ ಪತ್ನಿ ಮತ್ತು 2 ಮಕ್ಕಳ ತಾಯಿ. ಅವಳ ಭೂತಕಾಲದ ಬಗ್ಗೆ ಅವನಿಗೆ ಚಿಂತೆಯಿರಲಿಲ್ಲ. ಯಾಕೆಂದರೆ ಮದುವೆಯ ನಂತರ ಅವಳು ಪತ್ನಿಯಾಗಿ ಎಲ್ಲಾ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದಳು ಮತ್ತು ಅವನನ್ನು ಅತೀವವಾಗಿ ಪ್ರೀತಿಸುತ್ತಿದ್ದಳು. ಆರಾಧ್ಯ ಅಳುತ್ತಾ ಸಮೀರ್ನ ಬಳಿ ಬಂದು, ಸಮೀರ್, ನನ್ನನ್ನು ನಂಬಿ, ನನ್ನ ಜೀವನದಲ್ಲಿ ನಿಮ್ಮ ಹೊರತು ಯಾರೂ ಇರಲಿಲ್ಲ ಮತ್ತು ಇರುವುದಿಲ್ಲ. ಅತ್ತೆಯವರಿಗೆ ನನ್ನ ಮೇಲೆ ಇಂತಹ ಕೀಳು ಆರೋಪ ಹೊರಿಸದಂತೆ ಹೇಳಿ ಎಂದು ಬೇಡಿಕೊಂಡಳು. ಸಮೀರ್ ಆರಾಧ್ಯಳನ್ನು ನಂಬಿದನು ಮತ್ತು ತಾಯಿಗೆ ಹೇಳಿದನು, ಅಮ್ಮ, ಆರಾಧ್ಯ ನನ್ನ ಪತ್ನಿ, ಅವಳ ಮೇಲೆ ನನಗೆ ನಂಬಿಕೆಯಿದೆ. ಸ್ವಲ್ಪ ದಿನಗಳ ನಂತರ ತಾಯಿ ಸುಮ್ಮನಾದಂತೆ ಕಂಡಳು ಮತ್ತು ಮನೆಯ ಪರಿಸ್ಥಿತಿ ಸುಧಾರಿಸಿತು. ಆದರೆ ಮಕ್ಕಳ ಖರ್ಚು ಹೆಚ್ಚಾಗುತ್ತಿತ್ತು. ಸಣ್ಣ ಅಂಗಡಿಯ ಆದಾಯ ಸಾಲುತ್ತಿರಲಿಲ್ಲ. ಹಾಗಾಗಿ ಸಮೀರ್ ದುಬೈಗೆ ಹೋಗಲು ನಿರ್ಧರಿಸಿದನು. ಮೊದಲು ತಾಯಿ ವಿರೋಧಿಸಿದರೂ ನಂತರ ಒಪ್ಪಿದಳು. 1 ತಿಂಗಳೊಳಗೆ ಸಮೀರ್ ಎಲ್ಲಾ ತಯಾರಿ ಮುಗಿಸಿ ತಾಯಿ, ಪತ್ನಿ ಮತ್ತು ಮಕ್ಕಳನ್ನು ಅಗಲಿ ದುಬೈಗೆ ಹೊರಟನು.
ಹೋಗುವಾಗ ಮಕ್ಕಳನ್ನು ಪ್ರೀತಿಯಿಂದ ಅಪ್ಪಿ ಅಮ್ಮನಿಗೆ ತೊಂದರೆ ಕೊಡಬೇಡಿ, ಬೇಗ ಮರಳಿ ಬರುತ್ತೇನೆ ಎಂದು ಹೇಳಿದನು. ಆರಾಧ್ಯಳಿಗೂ ಮಕ್ಕಳನ್ನು ಚೆನ್ನಾಗಿ ನೋಡಿಕೋ ಎಂದು ಹೇಳಿ ಹೊರಟನು. ಆದರೆ ಸಮೀರ್ನ ಮನಸ್ಸಿನಲ್ಲಿ ಯಾವುದೋ ಕೆಟ್ಟ ಆಲೋಚನೆಗಳು ಸುಳಿಯುತ್ತಿದ್ದವು. ಸಮೀರ್ ಹೋದ ನಂತರ ಆರಾಧ್ಯ 9 ವರ್ಷದ ಪಿಯಾ ಮತ್ತು 1 ವರ್ಷದ ಪಿಂಕಿಯನ್ನು ಕರೆದುಕೊಂಡು ದುಃಖದಲ್ಲಿದ್ದಾಗ ಅತ್ತೆ ಅವಳನ್ನು ಬಯ್ಯತೊಡಗಿದಳು. ಮಗ ಮನೆಯಲ್ಲಿ ಇಲ್ಲದ ಕಾರಣ ಅವಳು ತನ್ನ ನೈಜ ಕ್ರೂರ ರೂಪವನ್ನು ತೋರಿಸತೊಡಗಿದಳು. ತುಟ್ಟಮಗು ಪಿಂಕಿ ಅಳತೊಡಗಿದರೆ ಅತ್ತೆ ಸ್ವಲ್ಪವೂ ಕರುಣೆಯಿಲ್ಲದೆ ಆ ಪುಟ್ಟ ಜೀವಕ್ಕೆ ಕಪಾಳಮೋಕ್ಷ ಮಾಡಿ ಸುಮ್ಮನಿರಿಸುತ್ತಿದ್ದಳು.